ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಹೋಮ್ ಅನ್ನೋ ಒಂದು ಮೂವಿ ರಿವ್ಯೂ ಜೊತೆಗೆ ಬಂದಿದ್ದೇನೆ. ನೀವೇನಾದರೂ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಒಂದು ಒಳ್ಳೆ ಸಿನಿಮಾನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಚಿತ್ರನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಹೋಮ್ ಅನ್ನೋ ಮೂವಿ ನಿಮಗೆ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ. ಇದು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ನೀವು ನೋಡ್ತಿರ್ಬೋದು, ಈ ಚಿತ್ರದಲ್ಲಿ ಒಬ್ಬರು ಅಜ್ಜ ಇರ್ತಾರೆ, ಅವರಿಗೊಬ್ಬ ಮಗ, ಅವರ ಸೊಸೆ ಹಾಗೂ ಆ ತಂದೆ ತಾಯಿಗೊಂದು 2 ಜನ ಗಂಡು ಮಕ್ಕಳು ಇರ್ತಾರೆ. ಸೊ ಇವ್ರದ್ದೊಂದು ಚಿಕ್ಕ ಫ್ಯಾಮಿಲಿ. ಈಗ ನಮ್ಮ ಮನೆ ಫ್ಯಾಮಿಲಿಲಿ ಏನೇನು ಚಿಕ್ಕ ಚಿಕ್ಕ ವಿಷಯ ನಡೆಯುತ್ತೆ ಅದೇ ವಿಷಯನ ತಗೊಂಡು ಇವ್ರು ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರುತ್ತೆ. 1-2 ಎಳೆ ಹೇಳಬೇಕಂದ್ರೆ, ಇವಾಗ ಅವ್ರ ತಂದೆಗೆ ಒಂದು ಸ್ಮಾರ್ಟ್ಫೋನ್ ಯೂಸ್ ಮಾಡಬೇಕು ಅನ್ನೋ ಒಂದು ಆಸೆ ಬಂದಾಗ ಮಕ್ಕಳು ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಸಪೋರ್ಟ್ ಮಾಡಲ್ವಾ, ಅಥವಾ ನಿನಗೇನು ಸ್ಮಾರ್ಟ್ಫೋನ್ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ ಅಂತ ಒಂದು ಹೇಳೋವಂಥ ಒಂದು ಸೀನ್ ಇರ್ಬೋದು. ಸೊ ಈ ರೀತಿ ತಂದೆಯನ್ನು ವಯಸ್ಸಾದ ಮೇಲೆ ಕಡೆಗಣಿಸುವಂಥ ಒಂದು ಮಾತುಗಳು ಇದೆಲ್ಲ ಬರುತ್ತೆ ಸಿನಿಮಾದಲ್ಲಿ. ಹಾಗೂ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಕಾರಲ್ಲಿ ಹೋಗಿರ್ತೀವಿ. ಸೊ ಕಾರ್ ಮನೆ ಗೇಟ್ ಹತ್ರ ಬಂದ ತಕ್ಷಣ ನೀ ಇಳಿದು ಗೇಟ್ ತೆಗಿ ಅಂತ ನಾವು ಚಿಕ್ಕ ಹುಡುಗರು ಈ ರೀತಿ ಹೇಳ್ತೀವಿ. ಬಟ್ ವಯಸ್ಸಾಗಿರೋ ತಂದೆ ತಾಯಿ ಅವರೇ ಇಳಿದು ಹೋಗಿ ಗೇಟ್ ತೆಗಿತಾರೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನು ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡಿ, ಖಂಡಿತ ಎಂಜಾಯ್ ಮಾಡ್ತೀರಾ. ಮತ್ತು ಏನೋ ಒಂದು ಮಾರಲ್ ಕೂಡ ಕಲಿತೀರಾ. ದೊಡ್ಡವರಿಗೆ ಮತ್ತು ವಯಸ್ಸಾಗಿರೋ ತಂದೆ ತಾಯಿಗೆ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನು ನೀವು ಈ ಸಿನಿಮಾದಿಂದ ಕಲಿತೀರಾ ಅಂತ ಹೇಳ್ತಾ ನಾನು ನನ್ನ ರಿವ್ಯೂ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ಸಿನಿಮಾನ ಅಮೆಝಾನ್ ಪ್ರೈಮಲ್ಲಿ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಹಾಗೂ ನಮ್ಮ ಚಾನಲ್ನಲ್ಲಿ ನಿಮಗೆ ಒಳ್ಳೆ ಸಿನಿಮಾ ರಿವ್ಯೂಗಳು ಬರ್ತಾ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.